ಹಲೋ ಫ್ರೆಂಡ್ಸ್, ಶ್ರೀವಾರಿ ಇಂಗ್ಲೀಷ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ಜನಕ್ಕೆ ಏನು ಕನ್ಫ್ಯೂಷನ್ ಅಂತ ಹೇಳಿದ್ರೆ, ಇಂಗ್ಲೀಷ್ ಮಾತಾಡಬೇಕಾದ್ರೆ ಎಲ್ಲಿ ಏನು ತಪ್ಪಾಗಿಬಿಡತ್ತೋ, ಎಷ್ಟು ಕಷ್ಟ ಅದು. ಇನ್ನು ಆನು ಅಟ್ಟಂತೆ ಮೇ ಮೈಟು ಬೈ ಇದನ್ನೆಲ್ಲ ಎಲ್ಲಿ ಯೂಸ್ ಮಾಡೋದು, ಒಂದಕ್ಕೊಂದು ಸಂಬಂಧ ಇಲ್ದಂಗೆ ಇದೆಯಲ್ಲ ಇಂಗ್ಲೀಷು. ತಪ್ಪಾಗಿಬಿಟ್ರೆ ಯಾರಾದರೂ ನಗ್ತಾರ ಅಂತ. ಬಟ್ ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ನಾನು ಕಾಂಪಿಟೇಟಿವ್ ಇಂಗ್ಲೀಷ್ ಮಾಡ್ತೀನಿ. ನನ್ನ ಸ್ಟೂಡೆಂಟ್ಸಿಗೆ ನಾನು ಹೇಳ್ತೀನಿ, ಇಂಗ್ಲೀಷ್ ಅನ್ನೋದು ಒಂದು ರೂಲ್ಸ್ ಥರ ಅಲ್ಲ. ಇದು ಒಂದು ಬಾಕ್ಸಲ್ಲಿ ಒಂದು ದೊಡ್ಡದೊಂದು ಸ್ಕ್ವಯರ್ ಹಾಕಿಬಿಟ್ಟು ಅದನ್ನು ಒಂದು ಬಾಕ್ಸ್ ಥರ ಮಾಡಿಬಿಟ್ಟು ಒಂದು ಸಿಮೆಂಟ್ ಕಟ್ಟೆ ಕಟ್ಬಿಟ್ಟು ನೀವು ಒಂದು ಬಾಲ್ ಉರುಳಿಸಿದ್ರೆ ಹೇಗೆ ಆ ಬಾಲ್ ಕಟ್ಟೆ ದಾಟಿ ಹೋಗಲ್ವೋ, ಇಂಗ್ಲೀಷ್ ಅಷ್ಟೇ ಇರೋದು. ಆ ಇಂಗ್ಲೀಷು ಒಂದು ಸೆಟ್ ಆಫ್ ರೂಲ್ಸ್ ಅಂತ ಹೇಳೋದು. ಅದನ್ನು ಕಲ್ತ್ಕೊಂಡ್ಬಿಟ್ರೆ ನೀವು ಎಂಥದ್ದೇ ಗ್ರಾಮರ್ ಆದರೂ, ಎಷ್ಟೇ ದೊಡ್ಡ ಸೆಂಟೆನ್ಸ್ ಕೊಟ್ಟರು, ಅದರಲ್ಲಿ ಏನೇ ತಪ್ಪು ಇದ್ದರೂ ಕೂಡ ನೀವು ಕಂಡು ಹಿಡಿದ್ಬಿಡ್ಬೋದು. ಸಾಮಾನ್ಯವಾಗಿ ಕಾಂಪಿಟೇಟಿವ್ ಇಂಗ್ಲೀಷ್ನಲ್ಲಿ ಹೇಗಿರುತ್ತೆ ಕ್ವೆಶ್ಚನ್ ಪೇಪರ್ಸ್ ಅಂದರೆ, ಒಂದು ಸೆಂಟೆನ್ಸ್ ಕೊಡ್ತಾರೆ, ಆ ಸೆಂಟೆನ್ಸಲ್ಲಿ ತಪ್ಪು ಏನಿದೆ ಅಂತ ಕಂಡುಹಿಡಿಬೇಕು ಅಂತ. ಅದು ಈ ರೂಲ್ಸ್ ಗೊತ್ತಿದ್ದರೆ ಮಾತ್ರ ಅದು ಕಂಡುಹಿಡಿಯೋಕ್ಕಾಗೋದು. ಸೊ ಈ ರೂಲ್ಸ್ ಗೊತ್ತಾಗ್ಬಿಟ್ರೆ ಅದನ್ನು ಕಂಡುಹಿಡಿಬೋದು. ನೆಕ್ಸ್ಟು, ಎಲ್ಲರಿಗೂ ಇಂಗ್ಲೀಷ್ ಮಾತಾಡಲೇಬೇಕು. ಅದು ಇಷ್ಟ ಅಂತಲ್ಲ, ಇಷ್ಟನೋ ಇಷ್ಟ ಇರಲ್ವೋ, ಬಿಕಾಸ್ ಇಂಗ್ಲೀಷ್ ಈಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್. ಎಲ್ಲರಿಗೂ ಬೇಕೇ ಬೇಕು, ಎಲ್ರಿಗೂ ಚೆನ್ನಾಗಿ ಮಾತಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಅದನ್ನು ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಒಂದು ಮಾತಾಡಿ ಭಾಷೆ ಬರೋದು. ಅಯ್ಯೋ ನನಗೆ ಯಾರೂ ಮಾತಾಡೋಕ್ಕಿಲ್ವಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ನಮಗೆ ನಾವೇ ಫ್ರೆಂಡ್ಸು, ಆತ್ಮಕ್ಕೆ ಮನಸ್ಸೇ ಫ್ರೆಂಡು. ಸೊ ನೀವೊಂದು ಮಿರರ್ ಮುಂದೆ ನಿಂತ್ಕೊಂಡು ನೀವೇ ಕರೆಕ್ಟಾಗಿ ಮಾತಾಡ್ತಾ ಹೋಗಿ. ಕರೆಕ್ಟಾಗಿ ಹೇಗೆ ಮಾತಾಡೋದು ಅಂತ ಕೇಳಿದಾಗ, ಇಲ್ಲಿ ನನ್ನ ಶ್ರೀವಾರಿ ಇಂಗ್ಲೀಷ್ ಕ್ಲಾಸ್ ದಿನ ನೋಡಿ. ಇವಾಗ ಫಸ್ಟ್ ಲೆಸನ್ನು ಮೇ ಮತ್ತು ಮೈಟ್. ನಾನು ನನ್ನ ಹಿಂದಿನ ಕ್ಲಾಸಲ್ಲಿ ಮೇ ಮಾಡಿದ್ದೀನಿ. ಮೇ ಐ ಕಮ್ ಇನ್ ಅಂತ. ಈ ಮೇ ಅನ್ನೋದು ಒಂದು ಪರ್ಮಿಷನ್ ಥರ, ಕೆನ್ ಐ ಕಮ್ ಅಂತ. ಅದೇ ಥರ ಮೈಟ್ ಕೂಡ. ಆದರೆ ಈ ಮೈಟ್ ಹೇಗಪ್ಪ ಅಂತ ಹೇಳಿದ್ರೆ, ಮೇಗಿಂತ ಸ್ವಲ್ಪ ಲೆಸ್ಸರ್ ಡಿಗ್ರಿ ಆಫ್ ಮೇ. ಇವಾಗ ನೋಡಿ, ಶಿ ಮೇ ಕಮ್ ಅಂತಲೂ ಹೇಳ್ಬೋದು. ಆದರೆ ಇಲ್ಲಿ ಶಿ ಮೈಟ್ ಕಮ್ ಅಂದರೆ ಅವಳು ಬರಬಹುದು, ಆದರೆ ಚಾನ್ಸಸ್ ಸ್ವಲ್ಪ ಕಡಿಮೆ. ಸೊ ಅಂಥ ಟೈಮಲ್ಲಿ ಮೈಟ್ ಅಂತ. ನೆಕ್ಸ್ಟು ಈ ಮೈಟ್ ಇನ್ನೊಂದೇನೆಂದರೆ, ಈ ಮೈಟ್ ಅನ್ನೋದು ಪಾಸ್ಟ್ ಟೆನ್ಸ್ ಆಫ್ ಮೇ. ನೋಡಿ, ಶಿ ಮೈಟ್ ಹ್ಯಾವ್ ಕಮ್ ಬೈ ನೌ, ಶಿ ಮೈಟ್ ಹ್ಯಾವ್ ರಿಟರ್ನ್ ದಿಸ್. ಅವಳು ಅದನ್ನು ಬರೀಬಹುದಾಗಿತ್ತು, ಅವಳು